Watch India's largest kids library only on Jio Hotstar. Download the app now. ನಮಸ್ಕಾರ ಸಮಯ. ನೀವಿಬ್ರು ನನ್ನ ಮಾತು ಕೇಳ್ಬಿಟ್ಟು ಅಂಗಡಿನ ಓಪನ್ ಮಾಡಿದ್ರಿ. ನೋಡ್ತಾ ಇರಿ, ಇನ್ ಮುಂದೆ ಸಖತ್ ಕಮಾಯಿ ಮಾಡ್ತೀರಾ. ಅಯ್ಯ ನಿನ್ನ ಮಕ ಮುಚ್ಚಾರೆ, ನಮ್ಗೆ ಪುಸ್ಲಾಯಿಸ್ಬಿಟ್ಟು ಅಂಗಡಿ ಏನೋ ಓಪನ್ ಮಾಡಿಸ್ತೆ, ನಮಗೆ ಪೇಂಟ್ ಮಾಡೋಕ್ಕೆ ಬರಲ್ವಿಲ್ಲೋ. ನೀವಾದ್ರೂ ಚಿಂತೆ ಬಿಟ್ಬಿಡಿ. ಪೇಂಟಿಂಗ್ ಮಾಡೋದ್ರಲ್ಲಿ ನಂಗೆ 20 ವರ್ಷದ ಅನುಭವ ಇದೆ. ಚಿಂಗಮ್ ಸರ್, ಕತ್ರಿ ಸೌಂಡ್ ಕಟ್ ಮಾಡಿ. ನೀವೆಲ್ಲ ನನಗೆ ಇಲ್ಲಿ ಕರೆದ್ಬಿಟ್ಟು ಬಹಳ ಒಳ್ಳೆ ಮರ್ಯಾದೆ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ತೆಂಗಿನಕಾಯಿ ಹೊಡೆದು ಕೆಲಸ ಶುರು ಮಾಡ್ಕೊಂಬಿಡೋಣ. ದುಬಾರಪ್ಪ ಮಾಡೋಣ. ಅಯ್ಯೋ ಸಾರಿ ಚಿಕ್ಕಮ್ ಸರ್, ಮಿಸ್ ಆಗೋಗ್ಬಿಡ್ತು. ಅಯ್ಯೋ ನನ್ನ ಜೀವದ ಗೆಳೆಯ, ಒಂದು ಸೀನು ಅಶುಭ ಕಣೋ, ಇನ್ನೊಂದು ಸೀನು ಬಿಡು ಹಾಳಾಗೋಗ್ಲಿ. ಸೀನ್ ಬರ್ಸೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಹಾಕು. ನೀನ್ ತೆಂಗಿನಕಾಯಿ ನೆಲದ ಮೇಲೆ ಹೊಡೆದ್ಬಿಟ್ಟು ತಲೆ ಮೇಲೆ ಹೊಡಿತಾ ಇದ್ಯಾ? ನೀನ್ ಬಿಡಲ್ಲ ಇವತ್ತು. ಕಂಗ್ರ್ಯಾಚುಲೇಷನ್. ಒಟ್ಟಲ್ಕಾಯಿ ಎಲ್ಲೋ ಒಂದ್ ಕಡೆ ಹೊಡಿತಲ್ಲ, ಅದನ್ನೆಲ್ಲ ಮರ್ತ್ಬಿಟ್ಟು ತಗೊಳಪ್ಪ ಮೋಟ್ರು, ಬಾಯ್ ಸಿಹಿ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಈಗ ನಾನು ಇಲ್ಲಿಂದ ಕಳಿಸ್ಕೊತೀನಿ, ಇಲ್ಲಾಂದ್ರೆ ನನಗೆ ತುಂಬಾ ಡೇಂಜರ್. ಓ ಗೋಡಶಂಕರ, ಅಪರೂಪಕ್ಕೊಂದ್ಸರಿ ಪೇಷಂಟ್ ಬರ್ತಾವನೆ. ಮೊದಲನೇ ದಿನನೇ ಎಡವಟ್ಟಾಗೋಗ್ಬಿಡ್ತು. ಚಿಂಗಮ್ ತಲೆ ಮೇಲೆ ನಾನು ತೆಂಗಿನಕಾಯಿ ಹೊಡೆದ್ಬಿಟ್ಟೆ. ಅದಕ್ಕೆ ಹೇಳೋದು ಮಾಡಿದ್ದಣ್ಣ ಮಾರಾಯ ಅಂತ. ಇಲ್ಲಿ ಕೇಳಿ, ಕೊನೆ ಗಲ್ಲಿಲಿ ಜೀಬ್ರಾ ಕ್ರಾಸಿಂಗ್ ಪೇಂಟ್ ನ ಮಾಡ್ಬೇಕಾಗಿತ್ತು. ಖಂಡಿತ ಮಾಡ್ತೀವಿ, ಆದ್ರೆ ಸಂಜೆ ಒಳಗಡೆ ಮುಗಿಬೇಕಾಗಿತ್ತು. ಮಧ್ಯಾಹ್ನಕ್ಕೆ ಫಿನಿಶ್ ಆಗ್ಬಿಡುತ್ತೆ. ದುಡ್ಡಿನ ಬಗ್ಗೆ ಮುನ್ಸಿಪಲ್ ಕಮಿಷನರ್ ಹತ್ರ ಮಾತಾಡಿ ಕೇಳಿದಷ್ಟು ಕೊಡ್ತಾರೆ. ಆದ್ರೆ ಕೆಲಸ ಬೇಗ ಮುಗಿಸ್ಬೇಕು. ನಾನು ಸಂಜೆ ಭೇಟಿ ಮಾಡ್ತೀನಿ, ಬರ್ತೀನಿ. ನಮ್ಮನೆ ಪೇಂಟಿಂಗ್ ಮಾಡಬೇಕು, ಆದ್ರೆ ಸಂಜೆ ಒಳಗಡೆ ಮುಗಿಸ್ಬಿಡ್ಬೇಕು. ನೀವು ಎಷ್ಟು ಹೇಳ್ತೀರೋ ಅಷ್ಟು ನಾನು ದುಡ್ಡು ಕೊಡ್ತೀನಿ. ಆದ್ರೆ ನಾವು ಈಗ ತಾನೇ ಒಂದು ಕೆಲಸ ಸರ್, ಅಂದ್ರೆ ಈಗ ತಾನೇ ಒಂದು ಕೆಲಸನ ಒಪ್ಕೊಳ್ಳಿಲ್ಲ, ಬೇಡ ಅಂತ ಕಳಿಸ್ಬಿಟ್ವಿ. ನಮಗೆ ನಿಮ್ಮಂತ ಒಳ್ಳೆಯವ್ರ ಹತ್ರ ಕೆಲಸ ಮಾಡ್ಬೇಕು ಅಂತ ಆಸೆ. ಸಂಜೆ ಒಳಗೆ ಪೇಂಟ್ ಎಲ್ಲ ಮುಗಿಸ್ಬಿಡ್ತೀವಿ. ನೋಡಿ, ಇದು ನಮ್ಮನೆ ಅಡ್ರೆಸ್ಸು, ಕೀ ಮತ್ತು ಸ್ವಲ್ಪ ಅಡ್ವಾನ್ಸ್. ನಾನು ಸಂಜೆ ಬಂದು ಮನೆ ಚೆಕ್ ಮಾಡ್ತೀನಿ. ಚೆನ್ನಾಗಿ ಪೇಂಟ್ ಮಾಡಬೇಕು. ಇದಕ್ಕೆ ಹೇಳೋದು, ನಸೀಬ್ ಚೆನ್ನಾಗಿದ್ರೆ ದುಡ್ಡು ತಾನಾಗೆ ಹುಡ್ಕೊಂಡ್ ಬರುತ್ತೆ ಅಂತ. ಅಯ್ಯೋ, ದುಡ್ಡಿನ ಸರ್ ಮಳೆ ಏನೋ ಸುರಿತಾ ಇದೆ ಕಣೋ, ಆದ್ರೆ ಒಂದೇ ದಿವಸಕ್ಕೆ 2 ಕೆಲಸ ಹೆಂಗ್ ಮಾಡೋದು? ನೀವಾದ್ರೂ ಚಿಂತೆ ಬಿಟ್ಬಿಡ್ರಿ. ಪೇಂಟಿಂಗ್ ಮಾಡೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ನಡೀರಿ, ಮೊದ್ಲು ಜೀಬ್ರಾ ಕ್ರಾಸಿಂಗ್ ನಿಂದ ನಾವು ಕೆಲಸ ಶುರು ಮಾಡ್ಕೊಂಬಿಡೋಣ. ಇಬ್ರು ಹೋಗಿ ರೋಡ್ ನ ಸರಿ ಮಾಡಿ, ನಾನು ಹೋಗಿ ಬೇಕಾ ಸಾಮಾನ ತಗ ಬರ್ತೀನಿ. ಓಕೆ, ಬಿ ಕೇರ್ಫುಲ್. ಬಿಸ್ನೆಸ್ ಎಷ್ಟು ಸಖತ್ತಾಗಿ ಆಗ್ತಾ ಇದೆ ಅಲ್ವಾ? ನಂಬಕ್ಕೆ ಆಗ್ತಿಲ್ಲ ನನಗೆ. ಇದೇ ಖುಷಿಲಿ ಸಮಸ್ಯೆ ತಿನ್ನೋಣ. ಈ ಕೆಲಸ ಸಖತ್ ಈಸಿ. ನಡಿ, ಶುರು ಮಾಡೋಣ. ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು. ಈ ಡೈರೆಕ್ಷನ್ ಸರಿ ಇಲ್ಲ. ಈ ಕಡೆ 100% ಓಕೆ. ಅಯ್ಯ, ಸೂಪರ್ ಬಿಡಪ್ಪ. ನಮ್ ತರ ಪೇಂಟಿಂಗ್ ಯಾರು ಮಾಡಕ್ ಸಾಧ್ಯ ಇಲ್ಲ. ಹೆಂಗ್ ಮಾಡ್ಬಿಟ್ವಿ ನೋಡು. ಎಲ್ಲೋ ಏನೋ ಹೆಚ್ಚು ಕಡಿಮೆ ಆಗಿದೆ ಕಣೋ. ಸಖತ್ತಾಗಿದೆ, ಪರ್ಫೆಕ್ಟ್.
ಕೆಲಸ ಎಲ್ಲ ಮುಗೀತಾ? ಆಯ್ತು ಸರ್. ನೋಡಿ ಎಲ್ಲ ಆಗಿದೆ. ನಿಮ್ಮಿಬ್ಬರಿಗೂ ಏನಾದ್ರು ಗೊತ್ತಾ ಜೀಬ್ರಾ ಕ್ರಾಸ್ ಅಂದ್ರೆ ಏನು ಅಂತ? ನೋಡಿ ಇದನ್ನ ಜೀಬ್ರಾ ಕ್ರಾಸ್ ಅಂತಾರೆ. ಇದು ಜಿಬ್ರಾದು ಬರೀ ಹೊಟ್ಟೆ ಭಾಗ, ಮಿಕ್ಕಿದ ಬಾಡಿ ಎಲ್ಲಿದೆ? ಇದನ್ನ ಕಂಪ್ಲೀಟ್ ಮಾಡ್ಬೇಕಲ್ಲ. ಇಲ್ಲಿ ಕೊಡಯ್ಯ, ಇಲ್ಲಿ ನೋಡಿ ಸಮಯ, ಈಗ ಸರಿ ಹೋಯ್ತು. ಇದಕ್ಕೆ ಹೇಳೋದು ಜಿಬ್ರಾ ಕ್ರಾಸಿಂಗ್ ಅಂತ. ಅರ್ಧ ಮಾಡು ಅಂತ ನೀವು ಮೊದ್ಲೇ ಹೇಳ್ಬೇಕಾಗಿತ್ತು ಸರ್. ಜೀಬ್ರಾ ಹೊಟ್ಟೆ ಬೇಕು, ತಲೆ ಬಾಲ ಬೇಡ ಅಂತ. ಬರೀ ಹೊಟ್ಟೆ ತಾನೆ, ಹೋಗ್ಲಿ ಬಿಡಿ. ಸರಿ, ನಮ್ ಕಾಸು ನಮಗೆ ಕೊಟ್ಬಿಡಿ. ನಾವು ಅರ್ಧ ಕೆಲಸ ಮಾಡಿಲ್ಲ, ಪೂರ್ತಿ ಕೆಲಸ ಮಾಡ್ಬಿಟ್ಟಿದೀವಿ. ಡಬಲ್ ಪೇಮೆಂಟ್ ತಗೋತೀವಿ. ಸಾಹೇಬ್ರು ಸಾಯಂಕಾಲ ಇನ್ಸ್ಪೆಕ್ಷನ್ ಬರ್ತಾರೆ, ನನ್ನನ್ನು ಕೆಲಸ ತೆಗಿತಾರೆ. ನಿಮ್ಗೆ ಪೇಮೆಂಟ್ ಕೊಡ್ಬೇಕಾ? ಪೇಮೆಂಟ್ ನಾನ್ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನನ್ನ ಕೆಲಸ ಹೋಗುವಾಗ ಮಾಡಿದ್ದೀರಾ, ನಿಮ್ನ ಹುಡುಕೊಂಬಂದು ಹೊಡಿತೀನಿ. ಈ ಸಾರಿ ಮಾತ್ರ ಏನ್ ಮಿಸ್ಟೇಕ್ ಆಗ್ಬಾರ್ದು. ನಾವು 3 ಜನನು ಕೆಲಸನ ಹಂಚ್ಕೊಳ್ಳೋಣ. ಒಬ್ಬೊಬ್ರು ಒಂದೊಂದು ಗೋಡೆಗೆ ಪೇಂಟ್ ಮಾಡೋಣ, ಆಯ್ತಾ? ಓಕೆ. ಬಣ್ಣ ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ. ಏನ್ ಮಾಡೋದು? ಐಡಿಯಾ. ಸೂಪರ್ ಪೇಂಟಿಂಗು. ಅಯ್ಯೋ, ಕಾಲ್ ಸಿಕ್ಕಾಕೊಂಡ್ಬಿಡ್ತು ಪತ್ಲು. ಇದೇನಪ್ಪ ಇದು ಹಾಳಾದು? ಇಷ್ಟು ಗಟ್ಟಿಯಾಗಿದೆ. ಅಯ್ಯೋ, 2 ಕಾಲು ಸಿಕ್ಕಾಕೊಂಡ್ಬಿಡ್ತು. ಅಯ್ಯೋ ಪತ್ಲು, ಅಯ್ಯಪ್ಪ. ಅಯ್ಯೋ, ಅಯ್ಯಪ್ಪ, ನನ್ನ ತಲೆ ಸಿಕ್ಕಾಕೊಂಡ್ಬಿಡ್ತು. ಬೋಟು ಪತ್ಲು, ಅಯ್ಯೋ. ಚೆನ್ನಾಗಿದೆ, ಹಂಗೆ ತಗೊಳಕೊಂಡಿರಿ ನೀವು. ನನ್ನ ಯಾಕ ಬೆಳೆಸಿದ್ಯಾ? ನಾನು ತಗೊಳಕೊಂಡ್ಬಿಟ್ಟೆ. ದಾರಿ ಕಾಣದಾಗಿದೆ, ಎತ್ತ ಕಡೆ ಹೋಗಲು. ಯಾಕೆ ಹೊಡಿತಾ ಇದೆಯಾ? ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಪತ್ತು ಅಳ್ಳಾಡ್ಬೇಡ, ಒಂದೇ ಜಾಗದಲ್ಲಿ ನಿಂತ್ಕೊಳ್ಳೋ. ಸಿಕ್ಕಾಕೊಂಡ್ರೆ ಏಡಿ ತೆಗಿಯೋ. ನಾನೇನು ಮಾಡ್ಲಿ? ಏನು ಕಾಣ್ತಾ ಇಲ್ಲ. ನಾನೆಲ್ಲ ಮಾಡ್ದ? ನನ್ ಮೇಲೆ ಸೇರ್ ತಿರ್ಸ್ಕೊಳಕ್ ಬರ್ತಾ ಇದೀಯಾ? ಅಯ್ಯೋ, ಈ ಡಬ್ಬ ತೆಗಿಯಕಾಯ್ತಿಲ್ವಲ್ಲ, ತಲೆ ತಗೊಳಕೊಂಬಿಟ್ಟೈತೆ. ತಲೆಲ್ಲೂ ನೋಡೋ ಹೆಂಗ್ ಸಿಕ್ಕಾಕೊಂಡ್ಬಿಟ್ಟಿದೆ. ಇದೇ ನಿನ್ ಮನೆ ಅನ್ಕೊಂಡ್ಬಿಟ್ಟೇನೋ. ಅಯ್ಯೋ, ನೋಡ್ಕೊಂಡು ಓಡಾಡಲೇ. ಇದು ನನ್ನ ಹೊಟ್ಟೆ ಕಣೋ, ಬೆಟ್ಟ ಅನ್ಕೊಂಡ್ಬಿಟ್ಟೆ ಅಂತಕ್ಕೆ. ಇಳಿಯಲೇ, ನನ್ ತುಳು ಸಾಯಿಸಕ್ ಐಡಿಯಾ ಮಾಡಿದ್ಯಾರಲ್ಲ. ಅಯ್ಯಪ್ಪ, ನನ್ ಸಾಯಿಸ್ಬೇಡ ಕಣ, ಬಿಟ್ಬಿಡು. ಅಯ್ಯೋ ಅಯ್ಯೋ, ಹಿಡ್ಕೊಂಡ್ಬಿಡ್ತು. ಬೇಡ ಕಣಲ್ಲ. ಅಯ್ಯೋ ನನ್ನ ಗೆಳೆಯರೇ, ಜೀವದ ಗೆಳೆಯರೇ, ಯಾಕಪ್ಪ ಹಿಂಗೆ ಸಪ್ಪು ಕೂತಿದ್ದೀರಾ? ಇಲ್ಲಿ ನೋಡಿ, ಈ ಮನೆ ಹಣೆ ಬರೋಣ, ನಾವೆಲ್ಲ ಗಬ್ಬೆ ಬಸ್ಬಿಟ್ಟಿದ್ದೀವಿ. ಟೈಮು ಕಡಿಮೆ ಇದೆ, ಮತ್ತೆ ಹಾಲೆಲ್ಲ ಪೇಂಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ತಲೆಲೇ ಓಡ್ತಾ ಇಲ್ಲ ಮುನ್ಸಬೆ. ಮನೆ ಪೇಂಟ್ ಮಾಡೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಪೇಂಟ್ ಆಗ್ಬಿಡುತ್ತೆ. ಆದ್ರೆ ಅದಕ್ಕೆ ನಾನು ಏನ್ ಹೇಳ್ತೀನೋ ಹಾಗೆ ನೀವು ಮಾಡ್ಬೇಕಾಗುತ್ತೆ. ನೀ ಏನ್ ಹೇಳಿದ್ರು ಅದ್ರ ಮಾಡ್ತೀವಿ, ಆದ್ರೆ ಮನೆ ಪೇಂಟ್ ಮಾಡ್ಬಿಡಪ್ಪ. ಇಲ್ಲಾಂದ್ರೆ ಇಲ್ಲಿಂದಾನು ಒಂದು ಬಿಡಿಗಾಸು ನಮಗ್ ಸಿಗೋದಿಲ್ಲ, ಗೊತ್ತಾ? ಶುರು ಮಾಡ್ಕೊಳ್ಳಿ. ನೋಡಿ ಎಷ್ಟು ಬೇಗ ಆಗೋಯ್ತು. ಆಯ್ತು. ಈ ಬಾಂಬ್ ಯಾಕೋ ತಗೊಂಡ್ಬಂದಿದ್ಯಾ? ಇದನ್ನ ಪೇಂಟ್ ಮಧ್ಯ ಇಟ್ಟು ಬ್ಲಾಸ್ಟ್ ಮಾಡಿಬಿಟ್ರೆ ಪೇಂಟ್ ಪೂರ್ತಿಯಾಗಿ ಹೋಗಿ ಗೋಡೆ ಮೇಲೆಲ್ಲ ಅಂಟ್ಕೊಂಡ್ಬಿಡುತ್ತೆ.
ಆದ್ರೆ ನಮ್ಮ ಫರ್ನಿಚರ್ಗಳು ಹಾಗೆ ಮೊದಲ ರೀತಿ ಇರುತ್ತೆ, ಏನೂ ಆಗೋದಿಲ್ಲ ಅದಕ್ಕೆ. ವಾ ಎಂತ ಐಡಿಯಾ ಕಣ ನಿಂದು. ನಿನ್ 20 ವರ್ಷದ ಅನುಭವ ಇವತ್ತು ಕೆಲಸ ಮಾಡ್ತ ನೋಡು. ಆದ್ರೆ ಆದ್ರೆ ಗಿದ್ರೆ ಎಂತದು ಇಲ್ಲ ಬತ್ಲು. ನಡೆ ಹೊರಗಡೆ ಹೋಗೋಣ. ಅಯ್ಯ ಏನ್ ಹೇಳ್ಬೇಕು ಅಂತಾರ? ಪೇಂಟ್ ಎಲ್ಲ ಮುಗಿತಾ? ಫಸ್ಟ್ ಕ್ಲಾಸ್ ಆಗಿ ಮುಗಿಸ್ಬಿಟ್ಟಿದೀವಿ. ಥ್ಯಾಂಕ್ ಯು. ನೀವೆಲ್ಲ ಸಕ್ಕ ಸೂಪರ್ ಕೆಲ್ಸಗಾರರು. ಬನ್ನಿ ನೋಡ್ತೀನಿ ಹೇಗ್ ಪೇಂಟ್ ಮಾಡಿದೀರಾ ಅಂತ. ಅಯ್ಯಯ್ಯೋ ನನ್ ಮನೆ ಎಲ್ಲೋಯ್ತಪ್ಪ. ನಾ ಹೇಳ್ದಲ್ಲ ಸರ್, ಮನೆ ಪೇಂಟ್ ಆಗಿ ಹೋಯ್ತು ಅಂತ. ನಂಗ್ಮಯ ಆಯ್ತು, ಆದ್ರೆ ಪೇಂಟ್ ಹೊಡ್ಕೊಂಡೇ ಹೋಯ್ತು. ನಾ ನಿಮ್ಮೆಲ್ಲರನ್ನು ಸುಮ್ನೆ ಬಿಡೋದಿಲ್ಲ. ಅಯ್ಯೋ, ಅಯ್ಯೋ, ಯಪ್ಪ, ನಡೀರೋ, ಓಡು ಮಾಡು. ನಿಂತ್ಕೊಂಡ್ರಲ್ಲೇ. ಪೇಂಟ್ ಯಾರು ಹೊಡೆದಿದ್ದು? ಈ 4 ಜನ ಅಕ್ಕವನಿಗೆ ಹಿಡ್ಕಡೆ. ಓಡಪತ್ತು ಜೋರಾಗಿ ಇವ್ರ ಕೈ ತಪ್ಪಿಸ್ಕೊಳಕ್ ಬಹಳ ಕಷ್ಟ. ಅಯ್ಯ ನಾನು 20 ವರ್ಷದಿಂದ ಓಡ್ತಾನೆ ಇದ್ದೀನಿ, ನೀವೇನು ಯೋಚನೆ ಮಾಡಬೇಡಿ, ಬನ್ನಿ ಬೇಗ ಅಜ್ಜೋ. ಓಡಿ. Watch India's largest kids library only on Geo Hotstar. Download the app now.